ಎಲ್ಲಿದ್ರು ಸೈಕ್ ಸೈಕ್ ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಹಲೋ ಗಾಯ್, ನಾನ್ ನಿಮ್ಮ ಸೈಕ್ ಕನ್ನಡಿಗ ಚಾನಲ್ ಇಂದ ಯಾರು ನನ್ನ ಚಾನಲ್ ಓಪನ್ ಮಾಡಿ ವಿಡಿಯೋ ನೋಡ್ತಾ ಇದೀರಾ ಅವ್ರು ಸ್ವಾಗತ ಸುಸ್ವಾಗತ. ಇವತ್ತೊಂದು ಇಡನ್ ಬ್ಯಾಂಗ್ಳೂರ್ ಪ್ಲೇಸ್ ಹೋಗ್ತಾ ಇದೀನಿ. ಅಲ್ಲಿ ಪ್ಲೇಸಸ್ ಸ್ವಲ್ಪ ಕವರ್ ಮಾಡ್ಬೋದು. ಒಂದೇ ಔಟಿಂಗ್ ಅಂತ ಅನ್ಕೊಳ್ಳಿ. ಯಾರ್ಯಾರು ರೈಡ್ ಹೋಗ್ಬೋದು ಬೈಕರ್ಸ್. ಆಲ್ರೆಡಿ ಸ್ವಲ್ಪ ಜನ ಗೊತ್ತಿದೆ ಅನ್ಸುತ್ತೆ ಈ ರೋಡ್ ಮತ್ತೆ ಆ ಪ್ಲೇಸ್ ಆಲ್ಸೋ. ಆ ಪ್ಲೇಸ್ ಅಲ್ಲಿ ಸ್ವಲ್ಪ ಸ್ಲೈಟ್ ಆಗಿ ಒಂದು ಟ್ರೆಕ್ಕಿಂಗ್ ಇದೆ ಚಿಕ್ಕದಾಗಿ, ಮತ್ತೆ ಒಂದು ಟೆಂಪಲ್ ಕೂಡ ಇದೆ, ಮತ್ತೆ ಕರ್ಬಿ ಏರಿಯಾಸ್ ಇದೆ. ಘಾಟ್ ಸೆಕ್ಷನ್ ಸ್ವಲ್ಪ ಲೈಟ್ ಆಗಿ. ಯಾರ್ಯಾರಿಗೆ ಪ್ಲೇಸ್ ಗೊತ್ತು ಕಮೆಂಟ್ ಮಾಡಿ. ಯಾರು ಮೊದ್ಲು ಹೋಗಿದ್ರೆ ಅವರು ಲೊಕೇಶನ್ ಕಮೆಂಟ್ ಹಾಕಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ. ಇನ್ ಕೇಸ್ ಲೊಕೇಶನ್ ಬೇಕು ಅಂದ್ರೆ ಲೊಕೇಶನ್ ಅಂತ ಕಮೆಂಟ್ ಹಾಕಿ ನಾನು ಶೇರ್ ಮಾಡ್ತೀನಿ ಗೈಸ್. ಕ್ಯಾಮ್ರಾ ಆಂಗಲ್ ಸರಿ ಇದೆ ನೋಡಿ ಗೈಸ್. ಫಸ್ಟ್ ಟೈಮ್ ಇವತ್ತು ಮೊಬೈಲ್ ಸ್ಟಾರ್ಟ್ ಮಾಡಿರೋದು. ಅದು ಹಾರಿಜಾಂಟಲ್ ವ್ಯೂ ಅಲ್ಲಿ. ಸ್ವಲ್ಪ ಇಶ್ಯೂ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಲೈಟ್ ಆಗಿ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ಗೊಂದು ಗೊತ್ತಾ, ಇವತ್ತೇ ನಾ ಫಸ್ಟ್ ಮೊಬೈಲ್ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಮೊದ್ಲೇ ಸ್ಟಾರ್ಟ್ ಮಾಡಿದ್ದೆ, ಅದೊಂದು ಸಣ್ಣ ಇನ್ಫಾರ್ಮೇಶನ್ ಗೋಸ್ಕರ ಕೊಟ್ಟಿದೆ. ಅದು ವಿಡಿಯೋ ಇದೆ, ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಮಾಡಿರ್ತೀನಿ. ವಿಡಿಯೋ ಲಿಂಕ್ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಗೈಸ್. ನನ್ ಗಾಡಿ ಬಂದು NS 200. ನನ್ ಗಾಡಿ ತಗೊಂಡು ಆಲ್ಮೋಸ್ಟ್ 2 years 8 months ಆಗಿದೆ ಕಂಪ್ಲೀಟ್ ಆಗಿ. ಈ ಆಗಸ್ಟ್ ಬಂದ್ರೆ 3 years ಕಂಪ್ಲೀಟ್ ಆಗುತ್ತೆ ಗೈಸ್. ಹೆಂಗಿದೆ ನನ್ ಗಾಡಿ? ಬ್ಲಾಕ್ ಕಲರ್ BS6 ಡಿಜಿಟಲ್ ಅಂಡ್ ಸೆಮಿ ಅನಲಾಗ್. ಇವಾಗ ಬರ್ತಾ ಇರೋದೆಲ್ಲ BS7 ಅಲ್ಲಿ ಫುಲ್ ಡಿಜಿಟಲ್ ಕಸ್ಟಮ್ ಬರ್ತಿದೆ. ಇದೊಂದು ನಿಮ್ಗೆ ಇಡನ್ ಕೊಟ್ಟಿದ್ದೀನಿ, ಪ್ಲೇಸ್ ಯಾವ್ದು ಅಂತ ಐಡಿಯಾ ಕೊಟ್ಟಿದ್ದೀನಿ. ಯಾರಿಗೆ ಗೊತ್ತಾಗಿದೆ ಅವರು ಕಮೆಂಟ್ ಹಾಕ್ಬಿಡಿ ಗೈಸ್. ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಯ್ತು ಗೈಸ್ ಸನ್ರೈಸ್ ನೋಡೋದಕ್ಕೆ. ಬಟ್ ಇವತ್ತು ಏನು ಎದ್ದೇಳಕ್ಕೆ ಆಗ್ಲಿಲ್ಲ. ಸ್ವಲ್ಪ ಬಾಡಿ ಪೇನ್ ಇತ್ತು, ಯಾಕೋ ಗೊತ್ತಿಲ್ಲ, ಅದಕ್ಕೋಸ್ಕರ ಹೋಗಕ್ ಆಗ್ಲಿಲ್ಲ ಬೇಗ. ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಯ್ತು. ಸನ್ರೈಸ್ ಇಷ್ಟೊತ್ತಿಗೆ ಅಲ್ಲಿ ಹೋಗಿ ಸನ್ರೈಸ್ ನೋಡ್ಬೇಕಾಯ್ತು ಟ್ರೆಕ್ಕಿಂಗ್ ಮಾಡಿ. ನನ್ ಲೆಕ್ಕ ಏನೋ ಗೊತ್ತಿಲ್ಲ, ಇನ್ನ ಸನ್ರೈಸ್ ಆಗಿಲ್ಲ ಗೈಸ್. ನೋಡ್ತಾ ಇರ್ತೀರ ಇನ್ನ ಮೋಡ ಕವಿದ ವಾತಾವರಣ ಆಗಿದೆ. ಏನ್ ಗೈಸ್ ಇವತ್ತು ನೆನ್ಮಂಗ್ಲ ಬೈಪಾಸ್ ಅಲ್ಲೂ ಇಷ್ಟೊಂದು ಟ್ರಾಫಿಕ್ ಇದೆ. ವೀಕೆಂಡ್ ಬೇರೆ ಬಂದ್ಬಿಟ್ಟೆ. ಈ ರೋಡ್ ಅಲ್ಲಿ ಬರ್ಬಾರ್ದಾಯ್ತು, ಸರ್ವಿಸ್ ರೋಡ್ ಅಲ್ಲಿ ಹೋಗ್ಬಿಡ್ಬೇಕಾಯ್ತು ಗೈಸ್. ನಾನು ತಪ್ಪು ಮಾಡ್ಬಿಟ್ಟೆ. ಟೈಯರ್ ಅನ್ಕೊಂಡೆ ಗೈಸ್, ರಾಡ್ ಇಕ್ಬಿಟ್ಟವ್ರೆ ಮಧ್ಯ. ಸರ್ವಿಸ್ ರೋಡ್ ಅಲ್ಲಿ ಹೋಗ್ಬೇಕಾಯ್ತು ಗೈಸ್. ಸರ್ವಿಸ್ ರೋಡ್ ಅಲ್ಲಿ ಹೋಗಿದ್ರೆ ಗೊತ್ತಾಗ್ತಾ ಇತ್ತು. ಹೈವೇಗ್ ಬಂದ್ಬಿಟ್ಟು ರಾಂಗ್ ಮಾಡಿದೆ ಗೈಸ್. ನನ್ನ ಹತ್ರ ಇರೋದು ಒಂದೇ ಮೊಬೈಲ್, ಅದ್ರಲ್ಲೇ ವಿಡಿಯೋ ಮಾಡ್ತಿದ್ದೀನಿ. ಲೊಕೇಶನ್ ಅದ್ರಲ್ಲೇ ನೋಡ್ಕೋಬೇಕು. ಲೊಕೇಶನ್ ನೋಡ್ಕೊಳಕ್ ಬೇರೆ ಮೊಬೈಲ್ ಇಲ್ಲ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ವಿಡಿಯೋ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ಕೊತೀನಿ ಗೈಸ್. ಇದ್ಯಾವುದೋ ಗಾಡಿ ಹೋಗ್ತಾ ಇದಲ್ಲ ಗೈಸ್. ಇದು ಬುಲೆಟ್ ತರ ಹೊಂಡದು ಕ್ಲಾಸಿಕ್. ಸ್ವಲ್ಪ ವ್ಯೂಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕವಾಸಕ್ಕೆ ಹೋಗ್ತೈತೆ ಗೈಸ್. ನಿಂಜಾ ನಿಂಜಾ ಯಾವ್ದಿದು ನಿಂಜಾ? ನಿಂಜಾ 816 ಎಷ್ಟೋ ಇದೆ ಗೈಸ್, ನಂಗೂ ಗೊತ್ತಿಲ್ಲ ಅಷ್ಟೊಂದು. ತಿಳ್ಕೊಳ್ದ ಮುಂದಕ್ಕೆ ದೊಡ್ಡವ್ರು ಆಗ್ಬೇಕು.
ಗಾಡಿಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಗೈಸ್ ನಂಗೆ. ಮತ್ತೆ ವಾಯ್ಸ್ ಕ್ವಾಲಿಟಿ ಹೆಂಗ್ ಬರ್ತಿದೆ ಹೇಳಿ ಗೈಸ್. ನಾನು ವಾಯ್ಸ್ ಕ್ವಾಲಿಟಿಗೋಸ್ಕರ ಬ್ಲೂಟೂತ್ ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಮೈಕ್ ಆರ್ಡರ್ ಮಾಡಿದ್ದೀನಿ, ಅದು ತರಿಸ್ಬೇಕು, ಬರುತ್ತೆ ಇನ್ನೊಂದು 2 days 3 days ತೋರಿಸ್ತಿದೆ. ಮತ್ತೆ ಕ್ಯಾಮ್ರಾ ಮೌಂಟ್ ತಗೊಂಡಿದ್ದೀನಿ, ಸ್ಟ್ರಾಪ್ ಒಂದು, ಚೆಸ್ಟ್ ಆರ್ಮ್ ಒಂದು ಕ್ಯಾಮ್ರಾದು. ಇವತ್ತೇನು ಇಷ್ಟೊಂದು ಟ್ರಾಫಿಕ್ ಅಂತ ಗೊತ್ತಿಲ್ಲ ಬಸ್. ಪೆಟ್ರೋಲ್ ಹಾಕಿಸ್ಕೋಬೇಕಾಯ್ತು ಗಾಯ್ಸ್. ನಮ್ ಬೇಬಿ ಬ್ಲಿಂಕ್ ಮಾಡ್ತಿದ್ದಾಳೆ. ಆಲ್ರೆಡಿ 30 km ಓಡಿಸ್ಬಿಟ್ಟಿದ್ದೀನಿ 1 ಲೀಟ್ರಲ್ಲಿ. ನಿನ್ನೆ ಸಾಯಂಕಾಲ ಹಾಕ್ಸ್ಬಿಟ್ರೆ ಒಳ್ಳೆ ರೋಡ್ ಬಂದು ತಗ್ಲಾಕೊಂಡೆ. ಅಲ್ಲೇ ಖಾಲಿ ಇತ್ತು, ಆ ರೋಡ್ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಈ ಕಡೆ ಬಂದ್ರೆ ಬೆಳಿಗ್ಗೆ ಈ ಕಡೆ ಖಾಲಿ ಇರುತ್ತೆ ಅಂತ ನೋಡಿದ್ರೆ ಇಲ್ಲೇ ಇಷ್ಟೊಂದಿದೆ ಟ್ರಾಫಿಕ್. ಜೀಪ್ ಹೋಗ್ತೈತೆ ಗಾಯ್ಸ್, ಮಸ್ತ್ ಮಾಡಿಫಿಕೇಶನ್ ಮಾಡಿದ್ದಾರೆ ಸರ್ ಗೈಸ್ ಜೀಪ್ ನೋಡಿ. ಫುಲ್ ಆಫ್ ರೋಡ್ ಕಿಂಗ್ ಮಾಡ್ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಇದೇ ಜಿಮ್ನಿ ಜಾಸ್ತಿ ಇತ್ತಿತ್ತು ಜೀಪ್ಗಳು. ಮಾಡೆಲ್ ಅದು ನೇಮ್ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ ಗೈಸ್ ಮಾಡೆಲ್ ನೇಮ್ ಯಾವುದು. ಯಾವ ಕಾರು ಪೆಟ್ರೋಲ್ ಆಯ್ತು ಗೈಸ್, ಪೆಟ್ರೋಲ್ ಹಾಕ್ಸ್ಕೊಂಡೆ. ಇದು ಜಿಯೋ ಪೆಟ್ರೋಲ್ ಬಂಕಲ್ಲಿ. ಏನ್ ಕುಡಿತಾಳೆ ಗೈಸ್, ಕುಡಿತಾಳೆ, ಕುಡ್ಕಿ ಆಗ್ಬಿಟ್ಟು ಗೈಸ್. ಮುಂದೆ ರೈಟ್ ಹೋಗುತ್ತೆ, ಹಿಂದೆಲ್ಲರೂ ಸಿಕ್ಕಿದ್ರೆ ಹೈವೇ ರೋಡ್ ಕನೆಕ್ಟ್ ಆಗ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಸಪ್ರೇಟ್. ಹೋಂಡಾ 350 ಕ್ಲಾಸಿಕ್ ಹೋಗ್ತಿರೋದು, ಅದ್ರಲ್ಲಿ ಏನಂತ ನೇಮ್ ಗೊತ್ತಿಲ್ಲ, ಬಟ್ ಬುಲೆಟ್ 350 ಕ್ಲಾಸಿಕ್ ಇದೆಯಲ್ಲ ಅದೇ ತರ ಇಟ್ಬಿಟ್ಟು ನಾನು ಹೋಂಡಾ 350 ಕ್ಲಾಸಿಕ್ ಅಂತ ಕರಿತೀನಿ. ಅದೇ ಗೊತ್ತು, ಇಲ್ಲೆಲ್ಲ ಖಾಲಿ ಇದೆ, ಅಲ್ಲಿ ಟ್ರಾಫಿಕ್ ಇದೆ. ತಾಲೂಕು ಏನ್ ನೋಡಿ, ಕಾರು ರೈಟಿಗೆ ಎಳಿತಾ ಇದೆ. ಯಾವ್ದೋ ಹಬ್ಬ ನಡೀತಿದೆ. ನಮ್ಮೂರಲ್ಲಿ ಮೊನ್ನೆ ಒಂದು ಹಬ್ಬ ಆಯ್ತಿದೆ ನೋಡಿ, ರೈತಿಂದ ಮತ್ತೆ ಲಕ್ಷ ಹಿಡಿತಾರೆ. ಇಂಥದ್ದು ಏನ್ ಇರ್ಬೇಕಂತ ಗೊತ್ತಿಲ್ಲ ಅದು. ರೋಡ್ ಒಂದಿದೆ, ಹೋಗ್ಬೋದು ಹೋಗ್ಬಿಡದ. ಮತ್ತೆ ಸಮಾಜ ಮ್ಯಾಪ್ ನೋಡಿಲ್ಲ, ಆಕ್ಚುಲಿ ನಂಗೂ ರೂಟ್ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆಸ್ ಇಟ್ ಇಸ್ ರೂಟ್ ಮ್ಯಾಪ್ ತರನೇ ಹೋಗ್ತೀನಿ, ಹಂಗೂ ಹೋಗ್ಬೋದು. ಬಟ್ ಗೂಗಲ್ ಅಮ್ಮ ಸ್ವಲ್ಪ ಲೆಫ್ಟ್ ರೈಟ್ ಇದ್ರೆ ಹೇಳಮ್ಮ, ನಾನು ಮ್ಯಾಪ್ ಆನ್ ಮಾಡ್ಕೊಂಡಿಲ್ಲ, ಜಸ್ಟ್ ಆಫ್ ಮಾಡಿ ಹಂಗೆ ಇಟ್ಟಿದ್ದೀನಿ.
ಅದಕ್ಕೆ ಹೇಳೋದು ಗೈಸ್, ಗ್ರೂಪ್ ಅಲ್ಲಿ ಹೋಗ್ಬೇಕು ಅಂತ. ಒನ್ ಡೇ ಲೈಕ್ ಹೈವೇ ಹೋಗೋದ ಟಾಪ್ ಸ್ಪೀಡ್ ಇದ್ದೆ ಸರ್ವಿಸ್ ಕೊಡೋದು ಅದೇ ಸಾಕು ಹೋಗ್ತಾ ಇರುತ್ತೆ. ಸ್ಪೀಡ್ ವೈಬ್ರೇಷನ್ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಶಾರ್ಪ್ ಆಗ್ತದೆ ಸ್ವಲ್ಪ ರೈಡ್ ಆಯ್ತು. ಸ್ವಲ್ಪ ಮಾತಾಡಲ್ಲ, ನಾನು ಅದೆಲ್ಲ ಕಟ್ ಮಾಡ್ತೀನಿ. ಇಲ್ಲೆಲ್ಲ ಹೋಗ್ಬೇಕಾಗ್ತದೆ. ಆಂಟಿ ಲೆಫ್ಟ್ ರೈಟ್ ಹೇಳ್ತಲ್ವಲ್ಲ, ಬಿಡಿ ಹೋಗೋದ, ಏನಾಗಲ್ಲ. ಟೋಲ್ ಇಲ್ವಲ್ಲ ಗೈಸ್, ಹೋಗ್ಬೋದು. ಟೂ ವೀಲರ್ಗೆ ಏನೋ ಟೋಲ್ ಇಲ್ವಂತೆ, ಹೋಗ್ಬೋದಂತೆ, ಪ್ರಾಬ್ಲಮ್ ಇಲ್ಲ, ಹೋಗೋದ ಬನ್ನಿ ಗೈಸ್. ಸನ್ರೈಸ್ ಬೇರೆ ಆಗೋಯ್ತು ಗೈಸ್, ಫುಲ್ ಆಗಿಲ್ಲ, ಒಂದ್ ರೇಂಜ್ ಆಗಿದೆ. ಇಲ್ಲಾದ್ರೂ ಮಾಡಿ ಹೋಗ್ಬೇಕು. ಇಲ್ಲಿ ಬೈಕರ್ಸ್ ಪಾಯಿಂಟ್ಸ್ ಇರೋದು ಬಸ್ ನೆನ್ಮಂಗ್ಲ ಟೋಲ್. ಬೈಕರ್ಸ್ ಗಳ ಅಡ್ಡ ಅನ್ಕೋಬಹುದು ಇದೊಂದು. ಸನ್ರೈಸ್ ಆಗೋಯ್ತು ಗಾಯ್ಸ್, ಬಟ್ ಟೆಂಪಲ್ ಓಪನ್ ಆಗಿ 10 o'clock ಗೈಸ್. ನೋಡಿದ್ರೆ ಸನ್ರೈಸ್ ಆಗ್ಬಿಟ್ಟಿದೆ. ಗೈಸ್ ಇವಾಗ ಏನು 450 650 ಬರಲ್ವಾ? ಇನ್ನ ಬಿಟ್ಟಿಲ್ವಾ? ಬಿಟ್ಟಿದ್ದು 6 ಗಂಟೆಗೆ, ಇನ್ನ 7 ಗಂಟೆ ಇಲ್ಲೇ ಆಯ್ತು. ಹೋಗ್ಬೇಕು, ಹೋಗ್ತೀನಿ. ಚೈನಿಗೆ ಬಂದು ಮಾಡ್ಬೇಕಾಯ್ತು, ಚೈನ್ ಬ್ಲೂ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಹಾರ್ಡ್ ಅನಿಸ್ತು. ಬನ್ನಿ ಬೆಟ್ಟದ ಮೇಲೆ ಹೋಗಿ ಚೈನ್ ಬ್ಲೂ ಮಾಡ್ತೀನಿ ಡಿಫ್ರೆಂಟ್ ಆಗಿ. ಜೊತೆ ರೈಡ್ ಹೋಗ್ತದೆ. ನಾವು ಸಿಂಗಲ್ಸ್ ಗ್ಯಾಸ್ ಗೊತ್ತಲ್ಲ, ಸಿಂಗಲ್ಸ್ ಚಂದ. ಗರ್ಲ್ ಫ್ರೆಂಡ್ಸ್ ಜೊತೆ ಹೋದ್ರೆ, ಕಪಲ್ಸ್ ಹೋದ್ರೆ ಸ್ಪೀಡ್ ಹೋಗೋದಿಲ್ಲ, ತಿನ್ನಕ್ ನಿಲ್ಲಿಸ್ಬೇಕು, ಬ್ರೇಕ್ ನಿಲ್ಲಿಸ್ಬೇಕು, ಆ ಸಿಂಗಲ್ಸ್ ಹೆಂಗ್ ಬೇಕಾದ್ರೂ ಹೋಗ್ಬೋದು. ಈ ವಿಡಿಯೋ ಬರೋದು ಮಂಡ್ಯ ಆಗುತ್ತದೆ. ನಾಳೆ ಎಲ್ಲ ಎಡಿಟಿಂಗ್ ಮಾಡಿ, ಇವತ್ತೆಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನಾಳೆ ಎಡಿಟಿಂಗ್ ಮಾಡಿ ಮಂಡ್ಯ ಪೋಸ್ಟ್ ಮಾಡ್ತೀನಿ. ಯಾರ್ಯಾರು ನನ್ನ ವಿಡಿಯೋ ಮಾಡ್ತಿದ್ದೀರಾ ಲೈಕ್ ಸಬ್ಸ್ಕ್ರೈಬ್ ಕೊಟ್ಬಿಡಿ, ಯಾರ್ಯಾರು ಇಷ್ಟ ಆಯ್ತು ಶೇರ್ ಮಾಡಿ, ಇದನ್ನ ಹೈಪ್ ಮಾಡಿ ಗೈಸ್. ಈ ಲೊಕೇಶನ್ ಯಾರ್ಯಾರು ಗೊತ್ತಿದೆ ಲೊಕೇಶನ್ ಕಮೆಂಟ್ ಮಾಡಿ, ಹೈಪ್ ಮಾಡಿ. ಗೊತ್ತಿಲ್ದಾರರು ಹೋಗ್ಬೋದು, ಒನ್ ಡೇ ಡ್ರೈವ್, ಸಿಂಗಲ್ಸ್, ಸೋಲೋ, ಕಪಲ್ಸ್ ಯಾರು ಬೇಕಾದ್ರೂ ಹೋಗ್ಬೋದು. ಇದೆ ಅದು ಫಸ್ಟ್ ಟೈಮ್ ಅಂತೇನಿಲ್ಲ, ಆಲ್ರೆಡಿ ಎಲ್ಲರೂ ಹೋಗಿದ್ದಾರೆ ಬೈಕರ್ಸ್. ಬಟ್ ನಾನ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಪ್ಲೇಸಿಗೆ, ಗೊತ್ತೂ ಇಲ್ಲ, ಮೊಬೈಲ್ ಫಸ್ಟ್ ಟೈಮ್ ಮಾಡಿರೋದು. ಅದಕ್ಕೋಸ್ಕರ ನಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ, ಪ್ಲೇಸ್ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಬರೋಕ್ಕೂ ಮುಂಚೆ ನಂಗೆ ಸ್ವಲ್ಪ ಭಯ ಇತ್ತು. ಸಿಂಗಲ್ ಸೋಲೋ ಟ್ರಿಪ್ ಅಷ್ಟೆಲ್ಲ ರೈಡು ಏನಾರ ಇದೆಯಾ ಅಂತ ಭಯ ಇತ್ತು.
ಇನ್ನ ರೈಡಿಂಗ್ ಗ್ಲೌಸ್ ತಗೋಬೇಕು ಗೈಸ್, ತಗೊಂತೀನಿ ಇಷ್ಟಲ್ಲೇ. ಒಂದೊಂದೇ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ ಗೈಸ್ ನಿಮ್ಗೋಸ್ಕರ. ಮತ್ತೆ ನಾನು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾವ್ಯಾವ ನಿಯರ್ ಬೈ ಪ್ಲೇಸಸ್ ಇದೆ ಬ್ಯಾಂಗ್ಳೂರಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿರ್ತೀನಿ. ನಂಗೆ ಗೊತ್ತಿರೋದೆಲ್ಲ ಹೋಗ್ತಾ ಇರ್ತೀನಿ. ನಿಮ್ಗೆ ಯಾವ್ದಾದ್ರು ಗೊತ್ತಿದೆ ನಿಯರ್ ಬೈ ಬ್ಯಾಂಗ್ಳೂರು, ನಿಮ್ ನೋಡ್ಬೇಕಾಗಿರೋ ಪ್ಲೇಸ್, ನಿಮ್ಗೆ ಬೇಕಾಗಿರೋ ಲೊಕೇಶನ್ ಕಮೆಂಟ್ ಮಾಡಿ, ಇಲ್ಲ DM ಮಾಡಿ. ಇನ್ಸ್ಟಾಗ್ರಾಮ್ ID ಸೈಕ್ NS ಅಲ್ಲಿ DM ಮಾಡಿ. ನೀವು DM ಮಾಡಿ ಲೊಕೇಶನ್ ಗೈಡ್ ಆಗಿ ಆ ಲೊಕೇಶನ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ. ಹೆಂಗಿದೆ ಪ್ಲೇಸ್ ನೋಡಕ್ಕಾಗಿದ್ದ ವಾತಾವರಣ ಇದೆ ಬಸ್. ನಮ್ದು ಲೆಕ್ಕ ಏನೋ ಗೊತ್ತಿಲ್ಲ, ಇನ್ನ ನೋಡಕ್ಕಾಗಿದ್ದ ವಾತಾವರಣ ಇದೆ. ಆಗ್ತಿದೆ, ಆಗಿದೆ ಆಲ್ರೆಡಿ, ಬಟ್ ನೋಡಕ್ಕಾಗಿದ್ದ ವಾತಾವರಣ. ಬೆಟ್ಟದ ಮೇಲೆ ಹೋದ್ಮೇಲೆ ಸನ್ರೈಸ್ ಆಗ್ಬಿಟ್ರೆ ಮೋಡ ಎಲ್ಲ ಕವಿದ ವಾತಾವರಣ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಸನ್ ಕಾಣಿಸ್ಬಿಟ್ರೆ ಬಂದಿತ್ತು ಸಾರ್ಥಕ ಆಗ್ಬಿಡುತ್ತೆ ಬಸ್. ಏನಂತೀರಾ? ಅದು ಅಲ್ಲ, ನಾವು ಫಸ್ಟ್ ಹೋಟೆಲ್ ಆಗಿ ಮಾಡಿ ಫಸ್ಟ್ ಪ್ಲೇಸ್ ಹೋಗ್ತಿರೋದು ಸೋಲೋ ಆಗಿ. 10 o'clock ಅಂತ ಅಲ್ಲೇ ಇದ್ದು ಟೆಂಪಲ್ ಹೋಗಿ ಬರ್ಬೇಕಾಗುತ್ತೆ. ಗಾಡಿ ಟ್ಯಾಕ್ಸ್ ಹೋಗಿಲ್ಲ, ಹೋಗಿದ್ದೀನಿ ಒಂದ್ಸಲ, ರೆಕಾರ್ಡ್ ಮಾಡಿಲ್ಲ, ಯಾವ್ದು ರೆಕಾರ್ಡ್ ಇಟ್ಕೊಂಡಿಲ್ಲ ಬಸ್. ಗಾಡಿ ಟ್ಯಾಕ್ಸ್ ಬಿಟ್ಟಿಲ್ಲ, ಯಾಕೆ ಬೇಕು ಮನೇಲಿ ನೋಡೋದು, ನೋಡ್ತಾ ಉಳಿಯೋದು, ಅದಕ್ಕೆ ಭಯ. ಈ ವಿಡಿಯೋ ಮನೆಯಿಂದಾನೇ ಸ್ಟಾರ್ಟ್ ಮಾಡ್ಬೋದಾಯ್ತು, ಯಾಕೆ ಮಾಡಿಲ್ಲ ಅಂತ ಅಂತ ಕೇಳಿದ್ರೆ ತಿಳ್ಕೊಬೋದು ನೀವು. ನಮ್ಮ ಮನೇಲಿ ಅಷ್ಟೊಂದು ಯಾರಿಗೂ ಗೊತ್ತಿಲ್ಲ, ಬಂದು ಇವಾಗ ಸ್ಟಾರ್ಟ್ ಮಾಡಿರೋದು. ನಿಧಾನಕ್ಕೆ ಸ್ವಲ್ಪ ರೀಚ್ ಆದ್ಮೇಲೆ ಗೊತ್ತಾಗ್ತಾ ಇದೆ. ಯಾಕೊಂದು ಐಡಿಯಾ ಬಂದ್ಮೇಲೆ ಹೇಳ್ಬೋದು, ಅರ್ಥ ಮಾಡ್ಕೊಳ್ತಾರೆ. ಅರ್ಥನೇ ಮಾಡ್ಕೊಳ್ತು ಇವಾಗ್ಲೇ ಹೇಳ್ಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ. ಹೇಳಿ ಅವ್ರಿಗೂ ವಿಡಿಯೋ ಮಾಡ್ಕೊಂಡು ಓಡಾಡ್ತಾನಪ್ಪ, ಡೇಂಜರ್ ಇದೆ ಅಂತ ಅನ್ಕೊಳ್ತಾರೆ. ಸ್ವಲ್ಪ ದಿನ ಆಗ್ಬೇಕು, ಎಲ್ಲ ಆದ್ಮೇಲೆ ಎಕ್ಸ್ಪ್ಲೈನ್ ಮಾಡಿ ಅದನ್ನು ತೋರಿಸ್ಬೋದು. ಈ ತರ ಮಾಡ್ತಾ ಇದ್ರೆ ಯಾರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಯಾರು ಭಯ ಪಡ್ಬೋದು. ಏನಿದ್ರು ಸ್ಟಾರ್ಟ್ ಮಾಡಿ, ಚಿಕ್ಕದಾಗಿ ಒಂದು ಮೊಬೈಲ್ ಇದ್ರು ಸಾಕು, ಟಿವಿ ಗಾಡಿ ಇದ್ರು ಸಾಕು, ಬೈಕ್ ಹೋಟೆಲ್ ಆಗಿ ಮಾಡಿದ್ರೆ ನೀವು ಮಾಡೋ ಕಂಟೆಂಟ್ ಚೆನ್ನಾಗಿರುತ್ತೆ. ನಿಮ್ಗೆ ಐಡಿಯಾ ಬರುತ್ತೆ, ಚೆನ್ನಾಗಿತ್ತು ರೀಚ್ ಆಗ್ತಾ ಇದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಇವಾಗ ರೀಚ್ ಆಗ್ತಾ ಇದ್ದೀನಿ, ಒಳ್ಳೆ ಕ್ವಾಲಿಟಿ ಕೊಡೋದ, ಅವಾಗ ಮೊಬೈಲ್ ತಗೊಳೋದ, ಇಲ್ಲ ಕ್ಯಾಮ್ರಾ ತಗೊಳೋದ, GoPro ತಗೊಳೋದ, ಒಳ್ಳೆ ಗಾಡಿ ತಗೊಳೋದ, ಅದ್ರ ಮೇಲೆ ನಿಮ್ಗೆ ಇನ್ವೆಸ್ಟ್ ಮಾಡಬೇಕಾದಾಗ ಐಡಿಯಾ ಬಂದ್ಬಿಡುತ್ತೆ. ಅದಕ್ಕೆ ಅದೇ ತಲೆಯಲ್ಲಿ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನ ಎಷ್ಟು ಕಿಲೋಮೀಟರ್ ಇದೆ ಗೈಸ್? ಹೋಗ್ತಾ ಇದೀನಿ. ಬ್ಯಾಂಗ್ಳೂರಿಂದ 50-60 ಕಿಲೋಮೀಟರ್ಸ್ ಇದೆ ಗೈಸ್. ಮೆಜೆಸ್ಟಿಕ್ ಇಂದ ಅಂದ್ರೆ ನಿಮ್ಗೆ 70 ಕಿಲೋಮೀಟರ್ಸ್ ಆಗ್ಬಿಡುತ್ತೆ, ವಾಟರ್ ಮೆಜೆಸ್ಟಿಕ್ ಇಂದ. ಯಾಕಂದ್ರೆ ನಾನಿರೋದು ನಿಯರ್ ಬೈ 8ನೇ ಮೈಲಿ ನಾಗಸಂದ್ರ ಹತ್ರ, ಅಲ್ಲಿಂದಾನೆ 60 ತೋರಿಸ್ತಿತ್ತು. ಮತ್ತೆ ನಾಗಸಂದ್ರದಿಂದ ಮೆಜೆಸ್ಟಿಕ್ ಒಂದು 10 ಕಿಲೋಮೀಟರ್ಸ್ ಇದೆ. ಹಂಗೆ ಪ್ಲೇಸ್ ಮಾಡ್ಕೊಂಡ್ರೆ 70 ಆಗುತ್ತೆ ಅಂತ ಅನ್ಕೊಂಡು ಹೇಳ್ತಾ ಇದೀನಿ ಗೈಸ್. ನಾ ಕರ್ಕೊಂಡೋಗಿ ತೋರಿಸಿದ್ಮೇಲೆ ನಿಮ್ಗೆ ಹೆಂಗ ಅನ್ಸುತ್ತೆ ಹೇಳಿ ಗೈಸ್. ಓಕೆ ಗೈಸ್, ಸ್ವಲ್ಪ ದೂರ ಇರ್ಬೋದು, ಹಿಂಗೆ ಮಾತಾಡ್ಕೊಂಡು ಹೋದ್ರೆ ದೂರ ಆಗುತ್ತೆ. ನಾನು ಸ್ವಲ್ಪ ಬೆಟ್ಟ ಕೆಳಗಡೆ ಹೋಗಿ ಅವಾಗ ವಿಡಿಯೋ ಅಲ್ಲಿ ಒಂದು ಸ್ಟೇ ಟ್ಯೂನ್. ಬಾಯ್.